ಅಪ್ಪ ಮಗನ ಅನುಮಾನಾಸ್ಪದ ಸಾವು. ಆ ಪ್ರಕರಣಕ್ಕೆ ಈಗ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಪ್ರಿಯಕರನ ಜೊತೆ ಸೇರಿ ಪತ್ನಿಯಿಂದಲೇ ಪತಿ ಜೊತೆಗೆ ಮಗನ ಹತ್ಯೆ. ಗಂಡ ಮಗನನ್ನ ಹೆಂಡತಿಗೆ ಕೊಲೆ ಮಾಡಿದ್ದಾಳೆ ಪ್ರಿಯಕರನ ಜೊತೆ ಸೇರಿ. ಈಗ ಅಪ್ಪ ಮಗನ ಸಾವಿನ ಪ್ರಕರಣ ಇತ್ತಲ್ಲ, ಅನುಮಾನಾಸ್ಪದ ಸಾವು, ಸಂಶಯಾಸ್ಪದ ಸಾವು. ಅದಕ್ಕೆ ಈಗ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಪ್ರಿಯಕರನ ಜೊತೆ ಸೇರಿ ಪತ್ನಿಯಿಂದಲೇ ಪತಿ ಮತ್ತೆ ಮಗನ ಹತ್ಯೆಯಾಗಿದೆ. ಲವರ್ ವಿನಯ್ ಬಂಧಿಸಿದ್ದಾರೆ ಚಿಕ್ಕಬಾಣಾವರ ಪೊಲೀಸರು. ಮಲಗುವ ವಿಚಾರದಲ್ಲಿ ಅಭಿನಂದನ್ ಹರಣಿ ಮಧ್ಯೆ ಗಲಾಟೆ ಆಗಿತ್ತು. ಪ್ರಿಯಕರನ ಮನೆಗೆ ಕರೆಸಿಕೊಂಡು ಅಭಿನಂದನ್ ಹತ್ಯೆಗೈದಿದ್ಲು ಪತ್ನಿ. ಈ ವೇಳೆ ಎಚ್ಚರಗೊಂಡಂತಹ ಮಗ ಯದುವೀರ್ನನ್ನು ಕೂಡ ಬಿಡದೆ ಕೊಲೆ ಮಾಡಿದ್ದಾಳೆ. ಹೊಡೆದು ಬಳಿಕ ದಿಂಬಿನಿಂದ ಉಸಿರುಗಟ್ಟಿಸಿ ಹತ್ಯೆಗೈದಿದ್ದಾಳೆ ತಾಯಿ. ಕನಕಪುರ ಬಳಿಯ ಹೇರೋಹಳ್ಳಿಯಲ್ಲಿ ಬಂಧನ ಆಗಿದೆ ವಿನಯ್ದು. ಪ್ರಕರಣ ಆಗಿರೋ ಚಿಕ್ಕಬಾಣಾವರ. ಆತ ಕನಕಪುರದ ಹೇರೋಹಳ್ಳಿ ಹತ್ರ ಈಗ ಸಿಕ್ಕಿದ್ದಾನೆ. ಕನಕಪುರದ ಹಾರೋಹಳ್ಳಿ ಹತ್ರ ಆತ ಈಗ ಬಂಧನಕ್ಕೊಳಗಾಗಿದ್ದಾನೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ. ವಿನಯ್ ಪ್ರಿಯಕರ, ಅಭಿನಂದನ್ ಗಂಡ. ಈಗ ಲವರ್ ಜೊತೆ ಸೇರಿ ಈಕೆ ಪತಿ ಅಭಿನಂದನ್ ಜೊತೆಗೆ ಮಗ ಯದುವೀರ್. ನೋಡಿ, ಒಂದು ಕಡೆ ಮಗನ ಭಾವಚಿತ್ರವನ್ನು ನೋಡ್ತಾ ಇದ್ದೀರಿ, ಅಂದರೆ ವಿಡಿಯೋ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಶೇಖರ್. ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ. ಚಂದ್ರು, ಹರಣಿ ಪ್ರಿಯಕರ ವಿನಯ್ ಜೊತೆ ಸೇರಿ ಅಭಿನಂದನ್ ಮತ್ತು ಯದುವೀರ್ ಅರ್ಥಾತ್ ಗಂಡ ಮತ್ತು ಮಗನನ್ನು ಕೊಲೆ ಮಾಡಿರೋದು. ಯಾವ ಕಾರಣಕ್ಕೋಸ್ಕರ ಕೊಲೆ ಮಾಡಿದ್ರಂತೆ? ಈಗ ಇಬ್ಬರು ಆರೋಪಿಗಳ ಬಂಧನ ಆಗಿದೆ. ಏನೆಲ್ಲ ಬಾಯಿ ಬಿಟ್ಟಿದ್ದಾರೆ ಪ್ರಾಥಮಿಕ ತನಿಖೆಯಲ್ಲಿ? ಚಂದ್ರು ಮಧು, ಏನು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೊದಲಿಗೆ ಏನು ಸಾಕಷ್ಟು ಒಂದು ಅನುಮಾನಗಳು ಶುರುವಾಗಿತ್ತು. ಎಲ್ಲೋ ಒಂದ್ ಕಡೆ ಯಾರು ಈ ಒಂದು ಮನೆ ಒಳಗಡೆ ಹೋಗಿದ್ದಾರಾ ಇಲ್ವಾ, ಅಥವಾ ಗಂಡ ಹೆಂಡತಿ ಇಬ್ಬರೇ ಮನೆಯಲ್ಲಿದ್ರಾ, ಏನಾದರೂ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರಾ, ಅಥವಾ ಬೇರೆ ಏನಾದರೂ ಇದೆಯಾ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಸಾಕಷ್ಟು ಒಂದು ತನಿಖೆಯನ್ನ ಮಾಡ್ತಾ ಇದ್ರು. ತನಿಖೆ ಮಾಡಿದಂಥ ಸಂದರ್ಭದಲ್ಲಿ ಮೊದಲಿಗೆ ಅವರಿಗೆ ಲೀಡ್ ಸಿಕ್ಕಿದಂತಹದ್ದು CCTV ಏನು ಮನೆಗೆ ಈಗಾಗಲೇ ಹಾಕ್ಸಿರ್ತಾರೆ. ಜೊತೆಗೆ ಈ ಒಂದು ಬಿಲ್ಡಿಂಗ್ ಏನಿದೆ, ಅವರು ವಾಸ ಮಾಡ್ತಾ ಇದ್ದಂತಹ ಬಿಲ್ಡಿಂಗ್ 3 ಅಂತಸ್ತಿನ ಬಿಲ್ಡಿಂಗ್ ಆಗಿರುತ್ತೆ. ಆ ಒಂದು 3 ಅಂತಸ್ತಿನ ಬಿಲ್ಡಿಂಗ್ ನಲ್ಲಿ ಕೆಳಗೆ ಗ್ರೌಂಡ್ ಫ್ಲೋರ್ ನಲ್ಲಿ ಅವರು ವಾಸ ಇರ್ತಾರೆ. ಗಂಡ ಹೆಂಡತಿ ಮಗ ಮಾತ್ರ ಆ ಒಂದು ಮನೆಯಲ್ಲಿ ಇರ್ತಾರೆ. ಆಗಾಗ ಅಜ್ಜಿ ಜಯಮ್ಮ ಬಂದು ಹೋಗ್ತಾ ಇರ್ತಾರೆ. ಬಿಟ್ರೆ ಈ 3 ಜನನೇ ವಾಸ ಇರ್ತಾರೆ ಅಂತ ಹೇಳಲಾಗ್ತಾ ಇದೆ. ಈ ಹಿಂದೆ ಏನು ಸುಮಾರು 6 ತಿಂಗಳು ಈಕೆ ಮನೆ ಬಿಟ್ಟು ಹೋಗಿರ್ತಾಳೆ. ಆ ಸಂದರ್ಭದಲ್ಲೂ ಕೂಡ ಈತ ತನ್ನ ಮಗನ ಜೊತೆಯಲ್ಲಿ ಅಲ್ಲೇ ವಾಸವಾಗಿರ್ತಾನೆ. ಅಜ್ಜಿ ಬಂದು ಆ ಮಗುವಿನ ಆರೈಕೆ ಕೂಡ ಮಾಡ್ತಾ ಇರ್ತಾಳೆ. ಇನ್ನು ಏನು ಸಾಕಷ್ಟು ಇಲ್ಲಿ ಒಬ್ಬನೇ ಇರೋದು ಕಷ್ಟ ಆಗುತ್ತೆ, ಮಗುವಿನ ಆರೈಕೆ ಕಷ್ಟ ಆಗುತ್ತೆ ಅನ್ನುವಂಥ ಹಿನ್ನೆಲೆಯಲ್ಲಿ ತನ್ನ ಹುಟ್ಟೂರಿಗೆ ಕೂಡ ಹೋಗಿ ಅಲ್ಲಿ ತನ್ನ ಕುಟುಂಬದ ಜೊತೆ ವಾಸ ಇರ್ತಾನೆ. ಅದಾದ ನಂತರದಲ್ಲಿ ಡೈವರ್ಸ್ ಬೇಕು ಅಂತ ಹೇಳಿ ಈಕೆ ಏನು ಪತ್ನಿ ಹರಿಣಿ ಇದ್ದಾಳೆ, ಆಕೆ ಹಠ ಹಿಡಿತಾಳೆ. ಹೀಗಾಗಿ ಆ ಒಂದು ಸಂದರ್ಭದಲ್ಲಿ ಹರಿಣಿಯ ತಾಯಿ ಏನಿದ್ದಾಳೆ ಆಯಮ್ಮ ವಿಮಲಾ ಅನ್ನುವಂತಹ ಆಕೆ ಈತನನ್ನ ಕರೆಸಿ ಇಬ್ಬರನ್ನು ಕೂಡ ಒಂದು ಮಾಡಿ ಮತ್ತೆ ವಾಪಸ್ ಇಲ್ಲಿಗೆ ಮನೆಯಲ್ಲಿ ಏನು ಈಗಾಗಲೇ ಚಿಕ್ಕಬಾಣಾವರದಲ್ಲಿ ಮನೆ ಇದೆ, ಆ ಒಂದು ಮನೆಯಲ್ಲಿ ವಾಸ ಇರ್ಲಿಕ್ಕೆ ಹೇಳ್ತಾಳೆ. ಆದ್ರೆ ಆಗ್ಲೂ ಕೂಡ ಆಕೆಗೆ ಇಷ್ಟ ಇರೋದಿಲ್ಲ. ಗಂಡ ಮಗು ಒಂದು ರೂಮಲ್ಲಿ ಮಲಗಿದ್ರೆ ಈಕೆ ಮತ್ತೊಂದು ರೂಮಲ್ಲಿ ಮಲಗ್ತಾ ಇರ್ತಾಳೆ. ಪ್ರತಿನಿತ್ಯ ಎಲ್ಲೋ ಒಂದ್ ಕಡೆ ಜಗಳ ಆಗ್ತಾ ಇರುತ್ತೆ. ಅದೇ ರೀತಿಯಲ್ಲಿ ಮೊನ್ನೆ ಕೂಡ ಜಗಳ ಆಗಿದೆ. ಜಗಳ ಆದಂತ ಸಂದರ್ಭದಲ್ಲಿ ತಾಯಿ ವಿಮಲಾ ಮನೆಗೆ ಕರ್ಕೊಂಡು ಗಂಡ ಜೊತೆಗೆ ಏನು ಮಗು ಇಬ್ಬರನ್ನು ಕೂಡ ಕರ್ಕೊಂಡು ಈಕೆ ಹೋಗಿರ್ತಾಳೆ. ಅಲ್ಲಿ ಕೂಡ ಸಮಾಧಾನ ಮಾಡಿದ್ರೆ ಸಮಾಧಾನ ಆಗಿರಲ್ಲ. ಅಲ್ಲೇ ಊಟ ಮುಗಿಸಿ ಮತ್ತೆ ವಾಪಸ್ ಮನೆಗೆ ಬಂದಂತ ಸಂದರ್ಭದಲ್ಲಿ ಮನೆಯಲ್ಲಿ ಜೋರು ಗಲಾಟೆ ಆಗಿರುವಂತಹದ್ದು. ಗಲಾಟೆ ಆದಂತ ಸಂದರ್ಭದಲ್ಲಿ ಪತಿಗೆ ಏನು ಸೌಟಿನಿಂದ ತಲೆ ಜೊತೆಗೆ ಕಿವಿಗೆ ಹಲ್ಲೆಯನ್ನ ಮಾಡ್ತಾಳೆ. ಹಲ್ಲೆ ಮಾಡಿದಂತ ಸಂದರ್ಭದಲ್ಲಿ ಆಕೆ ವಾಪಸ್ ಏನು ರೂಮ್ಗೆ ಹೋಗಿ ಮಲಗುವ ರೀತಿಯಲ್ಲಿ ನಾಟಕ ಆಡಿ ಮತ್ತೆ ತನ್ನ ಪ್ರಿಯಕರ ವಿನಯ್ನನ್ನ ಕರೆಸ್ಕೊಂಡು ಆತ ಏನು ರೂಮ್ನಲ್ಲಿ ಮಲಗಿದಂತ ಸಂದರ್ಭದಲ್ಲಿ ಆತನ್ನ ಉಸಿರುಗಟ್ಟಿಸಿ ಸಾಯಿಸ್ಲಿಕ್ಕೆ ಒಂದು ಪ್ರಯತ್ನ ಪಡ್ತಾ ಇದ್ದಂತ ಸಂದರ್ಭದಲ್ಲಿ ಏಕಾಏಕಿ ಮಗ ಕೂಡ ಅಲ್ಲೇ ಮಲಗಿರ್ತಾನೆ. ಮಗ ಯದುವೀರ್ ಎದ್ದಂತ ಸಂದರ್ಭದಲ್ಲಿ ಆತನ ಕಥೆಯನ್ನ ಮುಗಿಸಿದ ನಂತರ ಮಗ ಎಲ್ಲಾದ್ರೂ ಈ ಒಂದು ವಿಚಾರವನ್ನ ಬಾಯಿ ಬಿಟ್ಬಿಡ್ತಾನೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಗನನ್ನು ಕೂಡ ತಾನೇ ಎತ್ತಿ ಬೆಳೆಸಿದಂತಹ ಮಗನನ್ನ ಪ್ರಿಯಕರನ ಜೊತೆ ಸೇರಿ ತಲೆ ದಿಂಬು ಏನಿರುತ್ತೆ ಆ ದಿಂಬನ್ನ ಬಳಸಿ ಆತನನ್ನ ಉಸಿರುಗಟ್ಟಿಸಿ ಸಾಯಿಸಿರುವಂತಹದ್ದು. ಈ ಎಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಆಕೆ ಒಂದು ನಾಟಕವನ್ನ ಕೂಡ ಆಡಿರ್ತಾಳೆ. ಅದು ಏನು ತನ್ನ ಗಂಡನಿಗೆ ಏನು ಹೃದಯಾಘಾತ ಆಗಿದೆ. ಹೃದಯಾಘಾತ ಆದಂತ ಸಂದರ್ಭದಲ್ಲಿ ಆತ ಮಗುವಿನ ಮೇಲೆ ಮಲಗಿದ್ದಂತ ಹಿನ್ನೆಲೆಯಲ್ಲಿ ಉಸಿರುಗಟ್ಟಿ ಮಗು ಸಾವನ್ನಪ್ಪಿದೆ. ಜೊತೆಗೆ ಹೃದಯಾಘಾತದಿಂದ ತನ್ನ ಗಂಡ ಸಾವನ್ನಪ್ಪಿದ್ದಾನೆ ಅನ್ನುವಂತ ಕಥೆಯನ್ನ ಕಟ್ತಾಳೆ. ಆದ್ರೆ ಎಲ್ಲೋ ಒಂದ್ ಕಡೆ ಪೊಲೀಸರು ಈ ಎಲ್ಲಾ ವಿಚಾರವನ್ನ ಏನು CDR ಅನ್ನ ಪಡ್ಕೊಂಡು ಜೊತೆಗೆ CCTV ಪಡ್ಕೊಂಡು ಆದ ನಂತರದಲ್ಲಿ ಇದು ಎಲ್ಲ ಮಾಹಿತಿ ಬಯಲಿಗೆ ಬರುತ್ತೆ. ಜೊತೆಗೆ ನಿನ್ನೆ ರಾತ್ರಿ ಪೊಲೀಸ್ ಸ್ಟೇಷನ್ನಲ್ಲಿ ಇನ್ವೆಸ್ಟಿಗೇಷನ್ ಮಾಡಿದಂಥ ಸಂದರ್ಭದಲ್ಲಿ ಈ ಒಂದು ಮಾಹಿತಿ ಹೊರಗಡೆ ಬರುತ್ತೆ. ಆ ಹಿನ್ನೆಲೆಯಲ್ಲಿ ಈಗಾಗಲೇ
ಕನಕಪುರದ ಆರೋಹಳ್ಳಿ ಬಳಿ ವಿನಯ್ ಅನ್ನುವಂತ ಆರೋಪಿ ಏನಿದ್ದಾನೆ ಆತನನ್ನು ಕೂಡ ಬಂಧನ ಮಾಡಿ ಹೆಚ್ಚಿನ ತನಿಖೆಯನ್ನ ಚಿಕ್ಕಬಾಣವರ ಪೊಲೀಸರು ಮಾಡ್ತಾ ಇರುವಂತಹದ್ದು. ಮಧು.